ನಮಸ್ತೆ ಎಲ್ರಿಗೂ ಒಂದು ಸ್ವಂತ ಮನೆ ಕಟ್ಟಬೇಕು ಅಂತ ಎಲ್ರಿಗೂ ಆಸೆ ಇರುತ್ತೆ. ಅವ್ರವ್ರ ಕನಸಿನ ಮನೆ ಕಟ್ಟಬೇಕು ಅಂತ ಅವರು ಜೀವನವಿಡೀ ಕಷ್ಟಪಡ್ತಾರೆ. ಆದರೆ ಜನಗಳಿಗೆ ಎಷ್ಟು ಖರ್ಚಾಗುತ್ತೆ ಅನ್ನೋದು ಸರಿಯಾದ ಮಾಹಿತಿ ಇಲ್ಲ. ಹಾಗೂ ಮನೆ ಕಟ್ಟುವಾಗ ಯಾವ ಸಂದರ್ಭದಲ್ಲಿ ಎಷ್ಟೆಷ್ಟು ಹಣ ಉಳಿಸ್ಬೋದು, ಯಾವ ಮೆಟೀರಿಯಲ್ಗಳ ಮೇಲೆ ಎಷ್ಟು ಹಣಗಳನ್ನ ನಾವು ಉಳಿಸ್ಬೋದು, ನಾವು ಬುದ್ಧಿವಂತರಾದರೆ ಖರ್ಚಾಗೋ ದುಡ್ಡನ್ನು ಹೇಗೆ ಉಳಿಸ್ಬೋದು ಅಂತ ನಾನು ಈ ವಿಡಿಯೋದಲ್ಲಿ ಪೂರ್ತಿ ತಿಳಿಸ್ತಾ ಹೋಗ್ತೀನಿ ನಿಮಗೆ. ನೀವು ಮನೆ ಕಟ್ಟಬೇಕು ಅಂದ್ಕೊಂಡಾಗ ನಿಮಗೆ ಮೊದಲು ಬೇಕಾಗಿರೋದು ಸೈಟ್. ಅಂದರೆ ನಿಮ್ಮ ಹತ್ರ ಚಿಕ್ಕ ಸೈಟ್ ಇದ್ರೂ ಪರವಾಗಿಲ್ಲ. ಎಕ್ಸಾಂಪಲ್ ಇವಾಗ ಒಂದು 20-30 ಸೈಟ್ ಇದೆ ಅಂತ ಅಂದ್ಕೊಳ್ಳೋಣ. ಮೊದಲನೇದಾಗಿ ನೀವು ಲೆಕ್ಕ ಹಾಕಬೇಕಾಗಿರೋದು 20-30 ಸೈಟ್. ಅಂದರೆ ನಿಮಗೆ 6 ಚದರ ಬರುತ್ತೆ. 6 ಚದರ ಅಂದರೆ ಒಂದು ಚದರಕ್ಕೆ 10 × 10 ಅಡಿ ಅಗಲ, 10 ಅಡಿ ಉದ್ದ ಅಂತ ಅರ್ಥ. 6 ಚದರ ಬಂದರೆ ನಿಮಗೆ ವೆಚ್ಚ ತಗಲೋದು ಈಗಿನ ರೇಟಿನಲ್ಲಿ 10 ಲಕ್ಷದೊಳಗಡೆ ನೀವು 6 ಚದರದ ಮನೆನ ಸಂಪೂರ್ಣವಾಗಿ ಕಟ್ಟಿ ಮುಗಿಸ್ಬೋದು. ಮೊದಲು ನೀವು ಮಾಡಬೇಕಾಗಿರೋ ವಿಷಯ ಏನಂದರೆ, ನೀವು ಗ್ರಾಮದಲ್ಲಿದ್ದರೆ, ವಿಲೇಜ್ ಅಂತ ಇದರಲ್ಲಿದ್ದರೆ, ತಾಲೂಕು ಮಟ್ಟದಲ್ಲಿದ್ದರೆ ನೀವು ತಾಲೂಕು ಆಫೀಸಲ್ಲಿ ಹೋಗಿ ಒಂದು ಲೆಟರ್ ತರಬೇಕಾಗುತ್ತೆ. ಅದು ಖಾಲಿ ಜಾಗದಲ್ಲಿ ನಾವು ಮನೆ ಕಟ್ತಾ ಇದ್ದೀವಿ ಅಂತ. ಅದಾದಮೇಲೆ ಹಾಗೆ ನಿಮಗೆ ನೀವು ಹಳ್ಳಿಗಳಲ್ಲಿ ಮನೆ ಕಟ್ತಾ ಇದ್ದರೆ ನಿಮಗೆ ಸಬ್ಸಿಡಿ ಲೋನ್ ಸಿಗುತ್ತೆ. ಅದು 3 ಲಕ್ಷದವರೆಗೂ ಸಿಗುತ್ತೆ. ಅದು ನೀವು ವಾಪಸ್ ಏನು ಕಟ್ಟೋ ಅಗತ್ಯ ಇರಲ್ಲ. ನಿಮಗೆ ಲೋನ್ ಮನೆ ಕಟ್ತಾ ಇದ್ದೀರಾ, ಅದು ಸಿಂಗಲ್ ಬೆಡ್ರೂಮ್ ಅಥವಾ ಒಂದೇ ಒಂದು ಗ್ರೌಂಡ್ ಫ್ಲೋರ್ ಮನೆ ಕಟ್ತಾ ಇದ್ದೀರಾ ಅಂತ ಅಂದರೆ ಇದು ನಿಮಗೆ ಸಿಕ್ಕೋಗುತ್ತೆ. ನೀವು ಮಾಡಬೇಕಾಗಿರೋದು ನಿಮ್ಮ ಖಾಲಿ ಜಾಗನ ಸ್ವಚ್ಛ ಮಾಡ್ಕೊಳ್ಳೋದು. ಅದಾದಮೇಲೆ ಬರೋದೇ ಲೇಬರ್ ಕಾಂಟ್ರಾಕ್ಟಾ ಇಲ್ಲ ಮೆಟೀರಿಯಲ್ ಕಾಂಟ್ರಾಕ್ಟಾ ಅಂತ. ಇದೆರಡು ಅಂದರೆ ಏನಂದರೆ, ತದನಂತರ ನೀವು ನಿಮ್ಮ ಖಾಲಿ ಜಾಗನ ಸ್ವಚ್ಛ ಮಾಡಿಕೊಂಡು ಲೇಬರ್ ಕಾಂಟ್ರಾಕ್ಟ್ ಕೊಡ್ತೀರಾ ಇಲ್ಲ ಮೆಟೀರಿಯಲ್ ಕಾಂಟ್ರಾಕ್ಟ್ ಕೊಡ್ತೀರಾ ಅಂತ ನೀವು ಯೋಚನೆ ಮಾಡಬೇಕು. ಲೇಬರ್ ಕಾಂಟ್ರಾಕ್ಟ್ ಆದರೆ ನಿಮಗೆ ಚದುರಕ್ಕೆ 29,000 ಬೀಳುತ್ತೆ. ಮೆಟೀರಿಯಲ್ ಕಾಂಟ್ರಾಕ್ಟ್ ಆದರೆ ನಿಮಗೆ ಚದುರಕ್ಕೆ 1,90,000ವರೆಗೂ ಬೀಳುತ್ತೆ. ಅದಾದಮೇಲೆ ನಿಮ್ಮ ಜಾಗನ ಎಲ್ಲ ಕ್ಲೀನ್ ಮಾಡಿಕೊಂಡು ಅವ್ರಿಗೆ ಹೇಳಬೇಕಾಗುತ್ತೆ. ನೀವು ಅಗ್ರಿಮೆಂಟಲ್ಲಿ ಮೆಟೀರಿಯಲ್ ಕಾಂಟ್ರಾಕ್ಟರ್ ಆದರೆ ಪೂರ್ತಿ ಅಗ್ರಿಮೆಂಟ್ ಕ್ಲೀನಾಗಿ ಮಾಡಿಸ್ಕೋಬೇಕಾಗುತ್ತೆ. ಯಾವುದ್ಯಾವುದು ಅಗ್ರಿಮೆಂಟಲ್ಲಿ ಇರುತ್ತೆ, ಯಾವುದ್ಯಾವುದು ಇರೋಲ್ಲ ಅನ್ನೋದನ್ನು ನೀವು ಸಂಪೂರ್ಣವಾಗಿ ಮಾಹಿತಿ ತಗೊಂಡು ಮೆಟೀರಿಯಲ್ ಕಾಂಟ್ರಾಕ್ಟರ್ ಕೊಡಬೇಕಾಗತ್ತೆ. ಲೇಬರ್ ಕಾಂಟ್ರಾಕ್ಟರ್ ಆದರೆ ಒಳ್ಳೆ ಗಾರೆ ಮೇಸ್ತ್ರಿನ ನೀವು ಹುಡುಕಿದ್ರೆ ಸಾಕು. ಅವರು ಲೇಬರ್ನ ಕಳಿಸ್ತಾರೆ. ನಿಮ್ಗೆ ಏನೇ ಬೇಕು ಪ್ರತಿಯೊಂದನ್ನು ಅವ್ರು ಕಟ್ಸ್ಕೊಡ್ತಾರೆ. ನೀವು ಮೆಟೀರಿಯಲ್ ಅವ್ರು ಯಾವುದು ಹೇಳ್ತಾರೆ ಅದನ್ನು ನೀವು ತರಿಸ್ಕೊಡ್ಬೇಕು. ಇಲ್ಲಿ ನೀವು ಮೆಟೀರಿಯಲ್ನ ನೀವು ಎಲ್ಲಿ ಜಾಗ ಸೆಲೆಕ್ಟ್ ಮಾಡ್ತೀರೋ ಅಲ್ಲಿ ಮಾತ್ರ ತರಬೇಕು. ಯಾವುದೇ ಮೆಟೀರಿಯಲ್ ಆಗಿರಲಿ, ಜಲ್ಲಿ, ಇಟ್ಟಿಗೆ, ಸಿಮೆಂಟ್, ಯಾವುದೇ ಪ್ರತಿಯೊಂದು ಮೆಟೀರಿಯಲ್ನು ನೀವೆಲ್ಲಿ ಚೂಸ್ ಮಾಡ್ತೀರಾ ಅಲ್ಲಿ ತರಬೇಕು. ಅವ್ರು ಹೇಳಿದ ಜಾಗದಲ್ಲಿ ಅಲ್ಲ. ನೀವು ಮನೆ ಕಟ್ಟಕ್ಕೆ ಶುರು ಮಾಡ್ತಿದ್ದೀರಾ ಅಂದರೆ ನಿಮಗೆ ಮೊದಲು ಅವಶ್ಯಕತೆ ಇರೋದು ನೀರಿನ ಅವಶ್ಯಕತೆ. ನೀರು ಎಲ್ಲದಕ್ಕೂ ಬೇಕೇ ಬೇಕು ನೀವು ಮನೆ ಕಟ್ತಿದ್ದೀರಾ ಅಂತ ಅಂದರೆ. ಅದಕ್ಕೆ ನೀವು ಮಾಡಬೇಕಾಗಿರೋದು ಮುನ್ಸಿಪಾಲ್ಟಿಗೆ ಒಂದು ಅರ್ಜಿ ಕೊಟ್ಟು ಅಲ್ಲಿಂದ ಒಂದು ನಲ್ಲಿ ಲೈನ್ನ ನೀವು ಎಳೆಸ್ಕೊಳ್ಳೋದು ನಿಮ್ಮ ಮೊದಲನೇ ಪ್ರಾಮುಖ್ಯತೆ ಆಗಿರುತ್ತೆ. ಅದಾದಮೇಲೆ ನೀವು ಯಾವುದೇ ಗಾರೆ ಮೇಸ್ತ್ರಿ ಆದ್ರೂ ಅವ್ರ ಹತ್ರನೇ ನಿಮ್ಮ ಪ್ಲ್ಯಾನ್ನ ಹೇಳಬೇಕು. ಇದರಲ್ಲಿ ಇಂಜಿನಿಯರ್ಗೆ ಖರ್ಚು ಮಾಡೋ ಅವಶ್ಯಕತೆ ಇಲ್ಲ. ಒಂದು ಸಿಂಗಲ್ ಬೆಡ್ರೂಮ್ BHK ಆಗಿದ್ದರೆ ಅದಕ್ಕೆ ಇಂಜಿನಿಯರ್ಗೆ ಖರ್ಚು ಮಾಡುವಂಥ ಅವಶ್ಯಕತೆ ಇಲ್ಲ. ಈ ಜಾಗದಲ್ಲಿ ನೀವು ಇಂಜಿನಿಯರ್ಗೆ ಕೊಡಬೇಕಾಗಿರುವಂಥ 10-20,000 ಪ್ಲ್ಯಾನ್ಗೆ ಅದನ್ನು ಉಳಿಸ್ಬೋದು. ಅದಾದಮೇಲೆ ಬೇಕಾಗಿರೋದು ಇಂಪಾರ್ಟೆಂಟಾಗಿ ಎಲೆಕ್ಟ್ರಿಸಿಟಿನ ನಿಮ್ಮ ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟ್ಗೆ ಹೇಳಿದ್ರೆ ಅವರು ತಾತ್ಕಾಲಿಕ ಅಂದರೆ ಟೆಂಪ್ರವರಿ ಎಲೆಕ್ಟ್ರಿಸಿಟಿನ ನಿಮಗೆ ಒದಗಿಸ್ಕೊಡ್ತಾರೆ. ಅದಾದಮೇಲೆ ನಂತರದಲ್ಲಿ ನೀವು ನಿಮ್ಮ ಮೆಟೀರಿಯಲ್ಗಳನ್ನ ಖಾಲಿ ಜಾಗ ಇದೆ ಅಂತ ಅಂದಮೇಲೆ ನೀವು ಒಂದು ಮೆಟೀರಿಯಲ್ ತರೋದಾಗಲಿ, ಸಿಮೆಂಟ್ ತರೋದಾಗಲಿ, ಕಬ್ಬಣ ತರೋದಾಗಲಿ, ಮತ್ತೊಂದು ಏನೇ ತರೋದಾಗಲಿ ಅದನ್ನು ಇಟ್ಕೊಳ್ಳೋದಕ್ಕೆ ನೀವು ಮಾಡಬೇಕಾಗಿರೋದು ಒಂದು ಶೆಡ್ ರೀತಿ ಕಟ್ಟಿಸೋದು. ಅದು ಕಡಿಮೆಯಲ್ಲಿ ಅದನ್ನು ಮತ್ತೆ ರೀಯೂಸ್ ಮಾಡೋ ಥರ, ಆದರೂ ಇಟ್ಟಿಗೆಗಳನ್ನ ತೆಗೆದು ಮನೆ ಕಟ್ಟೋದಕ್ಕೆ ಯೂಸ್ ಮಾಡೋ ಥರ ಒಂದು ಶೆಡ್ಡನ್ನು ನೀವು ನಿರ್ಮಾಣ ಮಾಡಬೇಕಾಗುತ್ತೆ. ಮನೆ ಕಟ್ಟಬೇಕಾದ್ರೆ ನೀವು ಬೇರೆಯವರ ಮಾತುಗಳನ್ನ ಕೇಳೋದನ್ನ ಬಿಡಿ. ಅಷ್ಟು ಖರ್ಚಾಗುತ್ತೆ, ಇಷ್ಟು ಖರ್ಚಾಗುತ್ತೆ ಅಂತ ಹೇಳೋರು ತುಂಬ ಜನ ಇರ್ತಾರೆ. ನಮ್ಮ ಮನೆ ಕಟ್ಟಬೇಕಾದ್ರೆ ನಮ್ಮದು ಡೂಪ್ಲೆಕ್ಸ್ ಮನೆ ಕಟ್ಟಿದ್ದೀವಿ. ಅದು ಕಟ್ಟಬೇಕಾದ್ರೆ ಎಲ್ಲರೂ 50 ಲಕ್ಷ ಖರ್ಚಾಗುತ್ತೆ, 60 ಲಕ್ಷ ಖರ್ಚಾಗುತ್ತೆ ಅಂತ ತುಂಬ ಎದುರಿಸಿದ್ರು. ಮನೆ ಕಟ್ಟೋಕ್ಕಿಂತ ಮುಂಚೆ ತುಂಬ ಎದುರಿಸಿದ್ರು. ಆದರೆ ನಾವು ಆ ಮನೆನ 25-30 ಲಕ್ಷದೊಳಗಡೆ ಕಟ್ಟಿ ಮುಗಿಸಿದ್ದೀವಿ. ಅಂದಾಜು ಅಷ್ಟೇ, 30 ಲಕ್ಷದ ಮೇಲೆ ಆಗಿಲ್ಲ. ಒಂದು ಡೂಪ್ಲೆಕ್ಸ್ ಮನೆನ 30 ಲಕ್ಷದೊಳಗಡೆ ಕಟ್ಟಿ ಮುಗಿಸಿದ್ದೀವಿ. ಅದನ್ನು ಬೇಕಾದರೆ ನಿಮಗೆ ಫೋಟೋನು ಹಾಕ್ತೀನಿ ಲಾಸ್ಟಲ್ಲಿ. ಅದಾದಮೇಲೆ ನೀವು ಜಾಗ ಎಲ್ಲ ಕ್ಲೀನ್ ಮಾಡಾದಮೇಲೆ ಅದು ಗಾರೆ ಮೇಸ್ತ್ರಿನ ಕರೆಸ್ಬಿಟ್ಟು ಅದಕ್ಕೆ ಒಂದು ಮಾರ್ಕ್ ಮಾಡಿಸ್ಬೇಕಾಗತ್ತೆ. ಎಲ್ಲೆಲ್ಲಿ ಏನೇನು ಬರಬೇಕು ಅನ್ನೋದನ್ನು ಮಾರ್ಕ್ ಮಾಡಿಸಿ ರಂಗೋಲಿ ಪುಡಿನಲ್ಲಿ ಅದನ್ನು ಮಾರ್ಕ್ ಮಾಡಿ ಕೊಡ್ತಾರೆ. ಅದಾದಮೇಲೆ ನಿಮಗೆ JCB ಬಂದು ಅದನ್ನು ಗುಂಡಿ ತೆಗೆಯುತ್ತೆ. ಬೇಸ್ಮೆಂಟ್ ಕೆಲಸ ಶುರು ಹಚ್ಚೋದಕ್ಕೆ ಇದನ್ನೆಲ್ಲ ಮಾಡುತ್ತೆ. ಇದು ನಡೆಯೋ ಸಂದರ್ಭದಲ್ಲಿ ನೀವು ಇಟ್ಟಿಗೆ ಮತ್ತು ಸೈಜ್ಗಲ್ಲು ಮತ್ತು ಬೋರ್ಡ್ರಸ್ ಕಲ್ಲು ಅಂತ ಬರುತ್ತೆ ಅದು, ಮತ್ತು ಸ್ಯಾಂಡ್ ಮತ್ತು ಮೀಡಿಯಮ್ ಜಲ್ಲಿ
ನಿಮಗೆ ಎಮ್ ಸ್ಯಾಂಡ್ 2 ಲೋಡ್ ಬೇಕಾಗುತ್ತೆ. ಮಿನಿ ಟಿಪ್ಪರ್ ಅಂತ ಅಂದರೆ ನಿಮಗೆ 2 ಲೋಡ್ ಬೇಕಾಗುತ್ತೆ. ಒಂದು ಲೋಡ್ಗೆ ನಿಮಗೆ 6,000 ರೂಪಾಯಿ ಬೀಳುತ್ತೆ. 2 ಲೋಡು ನಿಮಗೆ ಬೇಸ್ಮೆಂಟ್ ಮುಗಿಯೋಷ್ಟರಲ್ಲಿ 2 ಲೋಡು ಎಮ್ ಸ್ಯಾಂಡ್ ಬೇಕಾಗುತ್ತೆ. ಅದಾದಮೇಲೆ ಜಲ್ಲಿ, ಮೀಡಿಯಮ್ ಜಲ್ಲಿ ಒಂದು ಟ್ರ್ಯಾಕ್ಟರ್ ಆದರೆ ಸಾಕು, ಅದು ನಿಮಗೆ 6,000 ರೂಪಾಯಿ ಖರ್ಚಾಗುತ್ತೆ. ಅದಾದಮೇಲೆ ನಿಮಗೆ ಸೈಜ್ಗಲ್ಲು 2 ಲೋಡು ಬೇಕಾಗುತ್ತೆ. ಒಂದು ಲೋಡ್ಗೆ 8,000 ಬೀಳುತ್ತೆ. 2 ಲೋಡಿಂದ ನಿಮಗೆ 16,000 ರೂಪಾಯಿ ಬೀಳುತ್ತೆ. ಅದಾದಮೇಲೆ ನಿಮಗೆ ಬೇಕಾಗಿರೋದು ಇಟ್ಟಿಗೆ ಸಂಪ್ ಕಟ್ಟೋದಕ್ಕೆ. 20x30 ಮನೆ ಕಟ್ತಾ ಇದ್ದೀರಾ ಅಂದರೆ ನಿಮಗೆ ಒಂದು 5x5 ಅಂದರೆ 5 ಅಡಿ ಅಗಲ, 5 ಅಡಿ ಉದ್ದ, 5 ಅಡಿ ಆಳ ಇರೋ ಸಂಪು ಸಾಕಾಗುತ್ತೆ ನಿಮಗೆ. ಅದಕ್ಕೆ 1,000 ಇಟ್ಟಿಗೆ ಬೇಕಾಗುತ್ತೆ. ಮತ್ತು ನಿಮಗೆ ಈ ಸಂಪಿಗೆ ಖರ್ಚಾಗೋದು 10,000 ರಿಂದ 15,000ಗಳು ಮಾತ್ರ. ಸಂಪ್ ಆದಮೇಲೆ ನಿಮಗೆ ಬೇಸ್ಮೆಂಟ್ ಕಟ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾರೆ. ಬೇಸ್ಮೆಂಟ್ ಎಲ್ಲ 3 ರಿಂದ 4 ಕೋರ್ಸು ಇಲ್ಲ 5 ಕೋರ್ಸು 6 ಕೋರ್ಸ್ ಕಟ್ತಾರೆ. ಬಿಗಿಯಾಗಿ ಇರುತ್ತೆ. ಅದು ನೀವು ಮಾಡಬೇಕಾಗಿರೋದು ಏನಂತ ಅಂದರೆ ಬೇಸ್ಮೆಂಟ್ ಕಟ್ಟಾದಮೇಲೆ ಅದಕ್ಕೆ 5 ದಿನ ಆದರೂ ಕ್ಯೂರಿಂಗ್ ಮಾಡಬೇಕು. ಅದಾದಮೇಲೆ ಅದ್ರ ಮೇಲೆ ಪ್ಲಿಂತ್ ಹಾಕ್ತಾರೆ. ಅದಕ್ಕಿಂತ ಮುಂಚೆ ನೀವು ಅದಕ್ಕೆ 5 ದಿನ ಕ್ಯೂರಿಂಗ್ ಮಾಡಲೇಬೇಕು. ಅದು ಒಳ್ಳೆ ಗುಣಮಟ್ಟದಾಗಿರುತ್ತೆ. ಬೇಸ್ಮೆಂಟ್ ಆದಮೇಲೆ ನಿಮಗೆ ಕಬ್ಬಣ ಕಟ್ಟಿ ಅದ್ರ ಮೇಲೆ ಪ್ಲಿಂತ್ ಅಂತ ಹಾಕ್ತಾರೆ. ಒಂದು 3 ರಿಂದ 5 ಇಂಚ್ ಹಾಕ್ತಾರೆ, 5-6 ಇಂಚ್ ಹಾಕ್ತಾರೆ. ಅದು ಬಿಗಿಯಾಗಿ ಕುತ್ಕೊಳ್ಳೋಕ್ಕೆ, ಅದ್ರ ಮೇಲೆ ಗೋಡೆ ಬಿಗಿಯಾಗಿ ಕುತ್ಕೊಳ್ಳೋದಕ್ಕೆ. ಬೇಸ್ಮೆಂಟ್ ಎಲ್ಲ ಕಂಪ್ಲೀಟ್ ಆದಮೇಲೆ ನೀವು ಮಾಡಬೇಕಾಗಿರೋದು ಅದಕ್ಕೆ ಮಣ್ಣನ್ನು ತುಂಬೋದು. ಕೆಂಪು ಮಣ್ಣನ್ನು ನೀವು ಬೇರೆ ಕಡೆಯಿಂದ ಮಣ್ಣು ತರಿಸಿ ಅದಕ್ಕೆ ಖರ್ಚು ಮಾಡಿ ದುಡ್ಡು ವೇಸ್ಟ್ ಮಾಡೋ ಅವಶ್ಯಕತೆ ಇರೋಲ್ಲ. ನೀವು ಗುಂಡಿ ತೆಗ್ದಿರ್ತಾರಲ್ಲ, ಬೇಸ್ಮೆಂಟ್ದು ಗುಂಡಿ ತೆಗ್ದಿರ್ತಿರಲ್ಲ, ಆ ಮಣ್ಣನ್ನೇ ನೀವು ಮತ್ತೆ ಅದರೊಳಕ್ಕೆ ಫಿಲ್ ಮಾಡಿ ಚೆನ್ನಾಗಿ ಕ್ಯೂರಿಂಗ್ ಮಾಡಬೇಕು. ಅದಕ್ಕೆ ನೀರು ಹಾಕಿ ಚೆನ್ನಾಗಿ ಒಂದು 3-4 ದಿನ ಆ ಮಣ್ಣು ಕೆಳಕ್ಕೆ ಇಳಿಯೋ ತನಕನೂ ಫುಲ್ ಇಳಿದು ಅದು ಗಟ್ಟಿ ಆಗೋ ತನಕನೂ ನೀವು ಕ್ಯೂರಿಂಗ್ ಚೆನ್ನಾಗಿ ಮಾಡಬೇಕು. ಇದು ಇಂಪಾರ್ಟೆಂಟ್ ವಿಷಯ. ಅದಾದಮೇಲೆ ನಿಮಗೆ ಮರದ ಅವಶ್ಯಕತೆ ಬೀಳುತ್ತೆ. ನೀವು ತುಂಬ ಖರ್ಚು ಮಾಡೋ ಅವಶ್ಯಕತೆ ಇಲ್ಲ ಮರಗಳಿಗೆ. ಬೇವಿನ ಮರ ನಿಮಗೆ ತುಂಬ ಸೂಕ್ತವಾಗಿರುತ್ತೆ. ಮನೆಗಳು ಯಾವುದೇ ಕಿಟಕಿಗಳು ಮಾಡೋದಾಗಲಿ ಬಾಗಿಲುಗಳು ಮಾಡೋದಾಗಲಿ ನಿಮಗೆ ಕಡಿಮೆ ಖರ್ಚಲ್ಲಿ ಬೇವಿನ ಮರ ತುಂಬ ಅಚ್ಚುಕಟ್ಟಾಗಿ, ತುಂಬ ಕ್ಲೀನಾಗಿ, ತುಂಬ ಸುಂದರವಾಗಿ ಬರುತ್ತೆ. ಇದನ್ನು ನೀವು ಬೇವಿನ ಮರನ ಯೂಸ್ ಮಾಡ್ಬೋದು. ಯಾವುದೇ ಮರದ ಕೆಲಸಕ್ಕಾದ್ರೂ ಬೇವಿನ ಮರನ ಯೂಸ್ ಮಾಡ್ಬೋದು. ಕಡಿಮೆ ದುಡ್ಡಿನಲ್ಲಿ ನಿಮಗೆ ಇಲ್ಲಿ 50,000 ರಿಂದ 60,000 ರೂಪಾಯಿ ಮರದಲ್ಲಿ ಉಳಿಯುತ್ತೆ. ಇದನ್ನು ಕಾರ್ಪೆಂಟರ್ ಅವರು ನಿಮಗೆ ಹೇಳಲ್ಲ. ಇದನ್ನು ನೀವು ಮಾಡಬೇಕಾಗುತ್ತೆ. ಬೇಸ್ಮೆಂಟ್ ಎಲ್ಲ ಆದಮೇಲೆ ನಿಮಗೆ ಗೋಡೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೀವು ಗೋಡೆ ಕಟ್ಟಬೇಕಾದ್ರೆ ಇಟ್ಟಿಗೆ ಯೂಸ್ ಮಾಡೋದಾದರೆ ನೀವು ಇಟ್ಟಿಗೆನ ಒಂದು ದಿನ ರಾತ್ರಿ ಮುಂಚೆನೇ ನೀರಲ್ಲಿ ಉನಿ ಹಾಕಿ ಬೆಳಿಗ್ಗೆ ಎದ್ದು ಅದನ್ನು ನಿಮ್ಮ ಹೈಟಿಂದ ಕೆಳಗೆ ಬಿಟ್ಟರೆ ಒಡೆದೇ ಇದ್ದರೆ ಅದು ಒಳ್ಳೆ ಇಟ್ಟಿಗೆ ಅಂತ. ಇದನ್ನು ನೀವು ನೆನಪಲ್ಲಿ ಇಟ್ಕೊಳ್ಳಿ. ಗೋಡೆ ಎಲ್ಲ ಕಂಪ್ಲೀಟ್ ಆದಮೇಲೆ ನಿಮಗೆ ಸೀಲಿಂಗ್ ಬರುತ್ತೆ. ಸೀಲಿಂಗ್ ಕೆಲಸ ನಡೀತಾ ಇರಬೇಕಾದ್ರೆ ನಿಮಗೆ ಕಬ್ಬಣದ ಕೆಲಸ ಮಾಡಬೇಕಾದ್ರೆ ನೀವು ಎಲೆಕ್ಟ್ರಿಷಿಯನ್ಗೆ ಹೇಳಬೇಕಾಗುತ್ತೆ. ಅವರು ಬಂದು ಸೀಲಿಂಗಲ್ಲಿ ಒಳಗಡೆ ಎಲ್ಲೆಲ್ಲಿಗೆ ಯಾವ್ಯಾವ ವೈರಿಂಗ್ ಬೇಕು, ಯಾವುದೇ ಪೈಪ್ ಬೇಕು, ಎಲ್ಲಿ ಸ್ವಿಚ್ ಬೇಕು ಅದನ್ನೆಲ್ಲ ಅವರು ಅಳವಡಿಸ್ಕೊಡ್ತಾರೆ. ಈ ಕೆಲಸನ ನೀವು ಸೀಲಿಂಗ್ಗೆ ಕಾಂಕ್ರೀಟ್ ಹಾಕೋಕ್ಕಿಂತ ಮುಂಚೆ ಈ ಕೆಲಸನ ನೀವು ಮಾಡ್ಕೋಬೇಕಾಗುತ್ತೆ. ಇದು ಒಂದು ಇಂಪಾರ್ಟೆಂಟ್ ಕೆಲಸ. ಇದಾದಮೇಲೆ ನೀವು ಸೀಲಿಂಗ್ಗೆ ಕ್ಯೂರಿಂಗ್ ಮಾಡಬೇಕಾಗುತ್ತೆ ಒಂದು 15 ದಿನ. ಆ ಸಮಯದಲ್ಲಿ ನೀವು ಒಳಗೋಡೆಗಳಿಗೆ ಪ್ಲಂಬಿಂಗ್ ಕೆಲಸ ಶುರು ಮಾಡ್ಕೋಬೇಕಾಗುತ್ತೆ. ಪೈಪ್ಗಳೆಲ್ಲನ ಅಳವಡಿಸ್ಕೋಬೇಕಾಗುತ್ತೆ ಪ್ಲಂಬರ್ಗವ್ರಿಗೆ ಹೇಳಿ. ಅದಾದಮೇಲೆ ನೀವು ಪ್ಲಾಸ್ಟ್ರಿಂಗ್ನ ಶುರು ಮಾಡಬೇಕಾಗುತ್ತೆ. ಪ್ಲಾಸ್ಟ್ರಿಂಗ್ಗೆ ಯಾವುದೇ ಥರದ ಮರಳನ್ನು ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಮರಳು ತುಂಬ ನಿಮಗೆ ಕಾಸ್ಟ್ ಬೀಳುತ್ತೆ. ಎಮ್ ಸ್ಯಾಂಡಲ್ಲೇ ನಿಮಗೆ ಪ್ಲಾಸ್ಟ್ರಿಂಗ್ ಎಮ್ ಸ್ಯಾಂಡು ಸಿಗುತ್ತೆ. ಅದರಲ್ಲಿ ಮಾಡಿಸಿದ್ರೆ ಕಡಿಮೆ ಖರ್ಚಾಗುತ್ತೆ. ಪ್ಲಾಸ್ಟ್ರಿಂಗ್ ಎಲ್ಲ ಮುಗಿದ್ಮೇಲೆ ನೀವು ಪಟ್ಟಿ ಮಾಡಿಸ್ಬೇಕಾಗುತ್ತೆ. ಪೇಂಟಿಂಗ್ ಪಟ್ಟಿ ಅಂತ ಬರುತ್ತೆ, ಪುಟ್ಟಿ, ವಾಲ್ ಪುಟ್ಟಿ, ಅದನ್ನು ನೀವು ಪುಟ್ಟಿ ಮಾಡಿಸ್ಬೇಕಾಗುತ್ತೆ. ಅದಾದಮೇಲೆ ನಿಮಗೆ ಬರೋದು ಪ್ಲೇವುಡ್ ವರ್ಕ್ಸ್ಗಳನ್ನ ನೀವು ಆದಷ್ಟು ಫ್ಯಾಕ್ಟ್ರಿಗೆ ಹೋಗಿ ಪ್ಲೇವುಡ್ಗಳನ್ನ ತಂದರೆ ನಿಮಗೆ ಅರ್ಧಕ್ಕಿಂತ 50% ಕಡಿಮೆ ರೇಟಿಗೆ ಸಿಗುತ್ತೆ. ಪ್ಲೇವುಡ್ ವರ್ಕ್ಸ್ನ ಎಲ್ಲೆಲ್ಲಿ ಅಗತ್ಯ ಇದೆಯೋ ಅಲ್ಲಿಗೆ ಮಾಡಿಸ್ಕೊಳ್ಳಿ. ನಿಮಗೆ ರೂಮ್ಗೆ ಆಗಲಿ, ಟಿ.ವಿ ವಾರ್ಡ್ರೋಫೇ ಆಗಲಿ, ಕಿಚನ್ಗಾಗಲಿ ಇಷ್ಟಕ್ಕೆ ಮಾಡಿಸ್ಕೊಂಡ್ರೆ ನಿಮಗೆ ನಿಮಗೆ ಬರೋದು ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ಮಾಡಿಸಾದ್ಮೇಲೆ ನಿಮಗೆ ಬಾತ್ರೂಮ್ ಫಿಟ್ಟಿಂಗ್ಸು ಸುಮಾರು ಕಡೆ ವಿಚಾರಿಸ್ಕೊಂಡು ತೊಗೊಬಂದರೆ ಅದು ಕಡಿಮೆಗೆ ಸಿಗುತ್ತೆ ನಿಮಗೆ. ಅದೆಲ್ಲ ತೊಗೊಬಂದು ಅಳವಡಿಸಿದ್ರೆ ನಿಮ್ಮ ಮನೆ ಅಲ್ಲಿಗೆ ಕಂಪ್ಲೀಟ್ ಆಗುತ್ತೆ. 20x35 ಒಂದು ಮನೆ ಕಟ್ತಾ ಇದ್ದೀವಿ. ಅದ್ರ ಮನೆ ವೀಡಿಯೋನ ನಿಮಗೆ ನೆನ್ನೆ ಹಾಕಿದ್ದೀನಿ, ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಅದರಲ್ಲಿ ಸಂಪೂರ್ಣ ಮಾಹಿತಿ, ಅದು ಹೇಗೆ ಕಟ್ತಾ ಹೋಗ್ತೀವಿ ಅದ್ರ ಸಂಪೂರ್ಣ ಮಾಹಿತಿ, ರೇಟು ಎಲ್ಲನೂ ಅದರಲ್ಲಿ ತಿಳಿಸ್ತಾ ಹೋಗ್ತೀನಿ. ನನಗೆ ಗೊತ್ತಿರೋ ಥರ ನಿಮಗೆ ಮಾಹಿತಿ ತಲುಪಬೇಕು ಅಷ್ಟೇ. ನನ್ನ ಮಾಹಿತಿನ ನಿಮಗೆ ತಲುಪಿಸ್ತೀನಿ. ಆ ವಿಡಿಯೋನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಆ ಮನೆ ಕಂಪ್ಲೀಟ್ ಆಗೋಷ್ಟರಲ್ಲಿ ಎಷ್ಟು ಖರ್ಚಾಗುತ್ತೆ, ಯಾವಾಗ ಎಷ್ಟೆಷ್ಟು ಖರ್ಚು ಬೀಳುತ್ತೆ, ಯಾವ ಮೆಟೀರಿಯಲ್ ಏನು ರೇಟು ಅಂತ ಎಲ್ಲ ತಿಳಿಸ್ತಾ ಹೋಗ್ತೀನಿ. ಆ ಮನೆ ಈಗ ಒಂದು 2-3 ಡೇಸಲ್ಲಿ ಸ್ಟಾರ್ಟ್ ಆಗಿದೆ. ಅದು ಮುಗಿಯೋ ತನಕನೂ ಅದ್ರ ವೀಡಿಯೋನ ನಿಮಗೆ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ನಿಮಗೆ ಏನೇ ಮಾಹಿತಿ ಬೇಕು ಅಂದರೂ ಆ ಮನೆದು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಧನ್ಯವಾದಗಳು. ಇದೇ ರೀತಿ ನಮ್ಮನ್ನ ಪ್ರೋತ್ಸಾಹಿಸಿ ಮುಂದೆ ಹೋಗ್ತಾ ಉತ್ತಮವಾಗ್ತೀವಿ.